ಅಲ್ಲ ಕಣವ ಇದಕ್ಕೆ ಸರಿ ಅದೊಂದು ಕಣ ಹಾಕು ಅದಕ್ಕೆ ಹಿಂಗೆ ಹೊಡೆದಿದ್ದಾನು. ಏನಿಲ್ಲ ಕಣದಕ್ಕೆ ಏನಿಲ್ಲ ಅಂತಿಲ್ಲ, ಸುಮ್ಮನೆ ಒಳ್ಳೆ ಬರೋದು ಕುಡ್ಕೊಬರೋದು ಹೊಡೆಯೋದು ಬಡಿಯೋದು ಹಿಂಗೆ ಮಾಡ್ತಾನೆ ಕಣದಕ್ಕೆ. ಆಗ ಚೆನ್ನಾಗಿದ್ದ, ಈಗ ಯಾವರಾಗಿವರ ಏನು ದುಡುಕೋದು ಬಂದು ನನಗೆ ಕೊಡೋರು. ಈಗ 1 ರೂಪಾಯಿ ದುಡ್ಡು ಸೊಕ್ಸಕ್ಕಿಲ್ಲ ಕಣದಕ್ಕೆ, ಒಂದು ದುಡ್ಡು ಕೊಡೋಕ್ಕೆ ಒಂದು ಮನೆ ಬಂಗೋಗೂ ಕಾಸು ಕೊಡೋಕ್ಕಿಲ್ಲ. ನಾನು ತಂದಾಕಿದ್ದು ನಾನು ತಿನ್ನು ಅಂತಾನೆ ಒಂದು ತರಕಾರಿ ತಂದು ಕೊಡೋಕ್ಕಿಲ್ಲ, ಒಂದು ಈರುಳ್ಳಿ ಬೆಳ್ಳುಳ್ಳಿ ತಂದು ಕೊಡೋಕ್ಕಿಲ್ಲ. ಅಲ್ಲಕ್ಕನ್ ಮಗ ಚೆನ್ನಾಗಿ ವ್ಯವಹಾರ ನೀನೇ ಮಾಡ್ಕೊಂಡು ಹೋಯ್ತಿದ್ದಲ್ಲ, ಅದೇ ಅವನು ಕೊಡಕ್ಕೆ ಹೋದೆ ನೀನು ಯಾವಾಗ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಯ್ತಿದ್ದಲ್ಲ, ಮಾಡ್ಕೊಂಡು ಹೋಗ್ಬೇಕಾ ನೀನು? ಏನೋ ಕಾಣೆ ಕಣಣ್ಣ, ಅವ್ರು ಅಣ್ಣ ತಮ್ಮದಿರು ಮಾತಾಡ್ತಿತ್ತಿಲ್ವಲ್ಲ, ಈಗ ಮಾತಾಡ್ತಾವ್ರೆ ಅಲ್ಲವ. ಈಗ ಮಾತಾಡ್ತಾವ್ರಲ್ಲ, ಚಾಡಿ ಹೇಳ್ಕೊಡೋದು ಅದು ಇದು ಹಂಗೆ ಹಿಂಗೆ ಅಂತವ. ತಂದಾಕೋದು ನೀನು, ಕೊಡೋನು ನೀನು, ಅವಳ ಕೈಲೇನು, ಅವಳ ಕೈಲಿ ಯಾಕೆ ಅವರ ಕೊಟ್ಟಿಯ ನೀನು, ಸಂಪಾದನೆ ಮಾಡಿಕೊಡೋ ನೀನು, ಅವಳ ಕೈ ಕೊಟ್ಬಿಟ್ಟು ಅವರ ಮಾಡಿಸ್ಬೇಕ ನೀನು, ಹಂಗೆ ಹಿಂಗೆ ಅಂತವ್ರು ಅಕ್ಕಂಗ್ಯರು ಅವ್ರು ಅಣ್ಣ ತಮ್ಮದಿರು ಎಲ್ಲ ಚಾಡಿ ಹೇಳ್ಕೊಡ್ಬಿಟ್ಟು ಮನೆ ಒಳಗೆ ನೆಮ್ಮದಿಗಿರೋಕ್ಕೆ ಬಿಡ್ತಲ್ಲ ನನ್ನ. ಅಷ್ಟು ಚೆಂದಾಗಿ ಅವರ ಮಾಡ್ಕೊಂಡು ನಾನು ಹೋಯ್ತಿತ್ತಿಲ್ವ, ಏನತ್ತಿಗೆ ಕಮ್ಮಿ ಮಾಡಿದ್ದಾನೆ ನಾನು? ಹಾಂ, ಹಳೆ ಮನೇಲಿದ್ದು ಈಗ ಮನೆ ಕಟ್ಟಿಸ್ತೀನಿ ನಾನು. ಅವನೇ ಗೇಕ ಬಂದು ಕೊಟ್ರು ನಾನು ಯಾವಾರವ ಮಾಡೋರು ಮುಖ್ಯ ತಾನೆ. ನಾನು 1 ರೂಪಾಯಿ ಹಾಲು ಕೋಲು ಮಾಡ್ದಂಗೆ 12 ಕೊಟ್ಟನು, 1 ರೂಪಾಯಿನೂ ಕೂಡಿಸಿ ಒಡವೆ ಮಾಡಿಸ್ದೆ, ಅಷ್ಟ್ರ ಮಟ್ಟಿಗೆ ಮನೆ ಕಟ್ತೆ. ಹಾಂ, ಇವತ್ತಿಗೂ ನಮ್ಮ ಮನೆಯಲ್ಲಿ ಬಂದವರೆಲ್ಲ ಅಷ್ಟು ಖುಷಿ ಪಡ್ತಾರೆ. ಹೆಂಗೊಬ್ಬಿಡು ಗಂಡನೇ ಯಾವಾಗ ಕರ್ಕೊಂಡು ಇಷ್ಟು ಚೆನ್ನಾಗಿ ನೀನು ಮನೆಯಲ್ಲ ಕಟ್ಸ್ತಾರ ತಾಯಿ ಅಂತ ಎಷ್ಟು ಖುಷಿ ಪಟ್ಟಿರೋದಕ್ಕೆ ಎಲ್ಲವ ನೋಡಿದವರೆಲ್ಲ ಅಷ್ಟು ಖುಷಿ ಪಡ್ತಾರೆ. ಅಷ್ಟು ಚೆನ್ನಾಗಿ ಆಗ್ಲಿಂದನೂ ನಿನ್ನೆ ಯಾವಾರ ನೀನೇ ಮಾಡ್ಕೊಂಡು ಹೋಗು ಅಂತಿದ್ದನು. ಈಗ ಚಾಡಿ ಮಾತು ಕಟ್ಕೊಂಡು ನಿನಗೆ ಕೊಡಬೇಕು, ನನಗೆ ಏಕ ಬಂದು ನಿನ್ಗೆ ಕೊಡ್ಬೇಕಾ, ನಿನ್ನ ಕೈಲಿ ಯಾವಾರ ಮಾಡಿಸ್ಬೇಕಂತ ಅಂತಾನೆ ಕಣದಕ್ಕೆ. ಹೆಂಗತ್ಗೆ ಮಾಡೋಣ ನಾನು ಹಿಂಗಾದರೆ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತದಕ್ಕೆ. ಏನಾದ್ರು ಸಾಮಾನು ತಂದು ಕೊಡು ಅಂದರೆ ಏನು ತಂದು ಕೊಡೋಣ ನಿನಗೆ ಯಾಕೆ ತಂದು ಕೊಡೋಣ, ಇರೋದು ಮಾಡು ಉಪ್ಪು ಹೆಸ್ರು ಮಾಡು, ಏನು ಒಂದು ಹೆಸ್ರೇ ಬೇಕಾ ಅನ್ನೋದು. ತರಕಾರಿ ತಂದು ಕೊಡಿ ಅಂದರೆ ನಂಬಕ್ಕಿಲ್ಲ ಕಣದಕ್ಕೆ. ಒಂದು ತಿಂಗಳಾಗದೆ ಕಣದಕ್ಕೆ ಬಾಡ್ ತಿಂದು 1 kg ಬಾಡ್ ತಂದು ಕೊಡಿ ಅನ್ನೋ ತರೋಕ್ಕಿಲ್ಲ. ಯಾವ ಕಾರ್ಯ ಕಟ್ನೆ ಏನಾರು ಒಂದು ಫಂಕ್ಷನ್ ಇದ್ರೆ ಸಾಕು, ತಾವೇ ಹೋಗೋದು, ತಾವೇ ಉಣ್ಣೋದು, ತಾವೇ ತಿನ್ನೋದು, ಬರೋದು, ಹಿಂಗೆ ಮಾಡ್ತಾರೆ. ನನಗೆ ಮಾತ್ರವ ಒಂದು ದಿವಸವ ನಾನು ಎಡ್ತೀವಿ ಒಬ್ಬಳೇ ಅವಳೆ, ಇನ್ಯಾರು ತಂದು ಕೊಟ್ಟರು ನಾನು ಎಡ್ತಿಗೆ ಅಂದ್ಕೊಂಡು ಒಂಚೂರು ತರೋದ ಬಿಡೋದ ಅನ್ನಕ್ಕಿಲ್ಲ ಕದಕ್ಕೆ. ಹಿಂಗೆ ಹೊಟ್ಟೆ ಉರಿಸ್ತಾನಲ್ಲ ಅದಕ್ಕೆ ನಮ್ಮನ್ನ ಹಿಂಗೆ ಯಾಕದಕ್ಕೆ ಹಿಂಗೆ ಹೊಟ್ಟೆ ಉರಿಸ್ಬೇಕು. ಅವನು ಗೌತು ಬಂದಿತ್ತಿಲ್ವೇ ಕಾಲೇಜಿಂದವೇ? ಇಲ್ಲ ಕಣದಕ್ಕೆ, ಹಾಸ್ಟ್ಲಲ್ಲಿರೋದಲ್ವ, ಅವ್ನು ಬರೋಕ್ಕಿಲ್ಲ. ಅವನು ಆಲೆ ಬಂದು 2 ತಿಂಗಳಾಗದೆ. ನನ್ನ ಮಗನ ಫೋನ್ ಮಾಡಿ ನಿಮ್ಮ ಅಪ್ಪಂಗೆಲ್ಲ ಹೊಟ್ಟೆ ಉರಿಸ್ತಾನೆ ಯಾಕಲ್ಲ, ಬಾಲ ಮಗ ಒಂದ್ಸತಿ ಹೇಳ್ಬಿಟ್ಟು ಹೋಗು ಅಂತ ಫೋನ್ ಮಾಡಿದ್ರೆ, ನೀನು ಯಾಕಮ್ಮ ಗಡಿಯ ಅಪ್ಪ ಕಷ್ಟಪಟ್ಟು ದುಡಿಯೋದು ಅಪ್ಪ, ನೀನೇ ನಿಂಗೆ ಅಡಿಯ ನೀನು ಅಂತ ಅವನು ಕಣದಕ್ಕೆ. ನನ್ನ ಮಗನೂ ಹಿಂಗೆ ಮಾತಾಡ್ತಾನೆ ಕಣದಕ್ಕೆ. ವಾತಾರೆ ಹಿಂಗೆಲ್ಲ ಆಯಿತು, ಸುಮ್ಮನೆ ಆದೆ ನಾನು. ಇದು ಆಲೆ 3 ತಿಂಗಳು 4 ತಿಂಗಳಿಂದನೂ ಹಿಂಗೆ ನಡೀತಾ ಇರೋದು. ಸುಮ್ಮನೆ ಆದೆ ವಾತಾರೆ ಎದ್ದು ನಾನು ಓಸಿಯ ಮನೇಲಿ ಟೀ ಪುಡಿ ಸಕ್ಕರೆ ಏನು ಒಯ್ತಿದ್ದಿಲ್ಲ, ಟೀ ಕಾಯಿಸ್ಕೊಡು ಅಂದ. ಅಲ್ಲ ಸಕ್ಕರೆ ತರಕ್ಕಿಲ್ಲ, ಟೀ ಪುಡಿ ತರಕ್ಕಿಲ್ಲ ನೀನು, ಈಗ ಬಂದ್ಬಿಟ್ಟು ನನಗೆ ಟೀ ಕಾಯಿಸು ಅಂತ ಇದೆಯಲ್ಲ ನೀನು ಅಂತ ಅಂದೆ ಕಣದಕ್ಕೆ. ಅಷ್ಟಕ್ಕೆ ಹೊಡೆದು ಬಡ್ದು ಮಕ ಮುಸುಡಿ ನೋಡ್ದಂಗೆ ಹೊಡಿತಾನಲ್ಲದಕ್ಕೆ ಇವನು. ನಾವು ತಂದಾಕಿರ್ತಾನೆ, ನಾನು ಮಾಡೋಕ್ಕಾಗೋದು ಇಲ್ದ ನಾನು ಹೆಂಗೆ ಮಾಡಾನೆ, ಮನೇಲಿ ಸಾಮಾನು ಸರಂಜಿ ಇಲ್ದಾನೆ ನಾನು ಅಡುಗೆ ಮಾಡಿ ಕಕ್ಕಾದದಕ್ಕೆ. ಹಿಂಗೆ ಹೊಟ್ಟೆ ಉಡಿಸ್ತಾರಲ್ಲ ಹಿಂಗೆ ನಮ್ಮನ್ನ, ಹಿಂಗೆ ಗೋಳು ಇರಬೇಕು ಅಂತ ಎಷ್ಟು ದಿವ್ಸ ಹಿಂಗೆ ಕಾಯ್ಕೊಂಡು ಕುಂತಿದ್ರದಕ್ಕೆ ಇವರು. ಅಲ್ಲ ಸರಿ ಬಿಡು, ಅವನು ಅಲ್ಲ ಆಗ್ಲಿಂದ ಎಲ್ಲ ಚೆನ್ನಾಗಿದ್ಬಿಟ್ಟು ಈಗ ಹಿಂಗೆ ಬುದ್ಧಿ ಕಲ್ತ್ಕೊಂಡವ, ಕೆಡ್ಗಲ್ ಬುದ್ಧಿ ಸರಿ ಹಿಂಗೆ ಹೊಡೆದಾರ ಮಕ ಮುಸುಡಿ ನೋಡ್ದಾನೆ. ಅಯ್ಯೋ ಸರಿಕಂತ ಹಾಕು ಇರು, ಆಯಿತು ಇರೋದೇ ಬೇಡ ಅನ್ಕೊಬಿಟ್ಟೆ ಕಣದಕ್ಕೆ. ನಿಜಕ್ಕೂ ನೀವೇನಾದ್ರು ಮಾತಾಡಿಸ್ಲಿಲ್ಲ ಅಂದಿದ್ರೆ ನಿಜಕ್ಕೂ ನಾನು ಹೋಗಿ ಕನ್ನಂಬಡಿ ಕಟ್ಟೆಗೆ ಬಿದ್ದು ಬಿಡೋದ ಅಂತಾರೆ ತೀರ್ಮಾನ ಮಾಡ್ಕೊಂಡಿದೆ. ಯಾಕವ ನೀನು ಅಪ್ಪನ ಮನೆ ಅಣ್ಣ ಹತ್ಕೊಳ್ಳೋದ ಮರ್ತಿರ್ಬೋದು, ದುಡ್ಡು ಮಕ ನೋಡ್ಕೊಂಡು, ಆದ್ರೆ ನಾವು ಮರ್ತಿದ್ದವ. ಸುಮ್ ಕುತ್ಕೊಳ್ಳಿ ನೀವು, ಅವೆಲ್ಲ ಯಾಕೀಗ ತಪ್ಪಾಯ್ತು ಕನ್ನಡ. ನಿಜಕ್ಕೂ ನಮ್ಮ ಮನೆ ಬಾಗ್ಲು ಬಂದಾಗ ನಿಮಗೆ ಭಾಳ ಅವಮಾನ ಮಾಡಿದೆ ನಾನು, ಇವತ್ತು ಅನುಭವಿಸ್ತಾ ಕುಂತೀವ್ನಿ. ಅಲ್ಲ ಕಣವ ಹೇಳೋದು ನಾನು, ಅದಕ್ಕೆ ಮುನ್ಸ ಇದ್ದಾಗ ಇಲ್ದೋದಾಗ ಎಲ್ಲ ಒಂದೇ ಸಮಕ್ಕೆ ಇರಬೇಕು ಅಂತ ನಿಮ್ಮ ಹೊಟ್ಟಿ ಬಾಕ್ಲು ಬಂದು ಅಂದ್ಬಿಟ್ಟು ಅವಮಾನ ಮಾಡಿ ಕಳಿಸ್ತೆ ನೀನು. ಸುಮ್ ಕುತ್ಕೊಳ್ಳಿ ಈಗ, ಅವೆಲ್ಲ ಯಾಕೀಗ. ಅಲ್ಲ ನೊಂದು ಬಂದಿರೋ ತಿರ್ಗ ನೀನು ಚುಚ್ಚಿ ಮಾತಾಡಿ ನೀನು, ಒಂಥರ ಬುದ್ಧಿ ಇಲ್ಲ ಕಣ್ರಿ ನಿಮ್ಗೆ. ಹಂಗಲ್ಲ ಕರೆ ಹೇಳೋದು ನಾನು. ಬುಡೋದಕ್ಕೆ ಅಂದ್ರೆ ಅಲ್ಲಿ ಇರತ್ತಾನೆ ಹೇಳ್ತದೆ, ಅಣ್ಣ ಇಲ್ದವದು ಹೇಳ್ತಾ ಇದ್ದದ. ನಾನು ತಪ್ಪು ಮಾಡಿರೋದಕ್ಕೆ, ನಾನು ಹಂಗೆಲ್ಲ ಇದು ಮಾಡಿರೋದಕ್ಕೆ ಹೇಳ್ತದೆ. ಬುಡಿ ಆಯಿತು ಅಂದ್ರೆ ಅನ್ಲಂತೆ. ನಿಜಕ್ಕೂ ಅದಕ್ಕೆ ಇರೋಕ್ಕೆ ಇಷ್ಟ ಇಲ್ಲ ಕಣದಕ್ಕೆ ನನಗೆ. ಅಯ್ಯವ ಸುಮ್ ಕುತ್ಕೊ, ಏನು ಮಾತುಕತೆ ಅನ್ನೋದು ಬರ್ತದೆ ಹೋಯ್ತದೆ, ಅವಕ್ಕೆಲ್ಲ ಹಿಂಗೆ ಟೆನ್ಷನ್ ಮಾಡ್ಕೊಂಡ್ರ ನೀನು. ಈಗ ನಿಮ್ಮ ಅಣ್ಣ 2 ಸತಿ ಹೊಡೆದಿಲ್ಲ ನನಗೆ, 2 ಸತಿ ಬಡ್ದಿಲ್ಲ. ಒಂದು ಸಂಸಾರ ಅಂದಮೇಲೆ ಒಂದು ಮಾತುಕತೆ ಒಂದು ಜಗಳ ಬಂದೇ ಬರ್ತದೆ ಅಂತಾರೆ ಮನೆಯೇ. ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು ನೀನು. ಸುಮ್ಮನಿರು ಆಯಿತು. ಯಾಕೆ ಸುಮ್ಮನೆ ತಲೆಗೆಡ್ಸ್ಕೊಂಡಿಯೇ ನೀನು? ಯಾಕೆ ತಲೆಗೆಡ್ಸ್ಕೊಂಡು ಹೇಳು? ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನಿರೀಗ ನೀನು. ಇರೋದೇ ಯಾವಾಗ ಬಂದನು ಬರಲಿ ಅವ್ನಿಗೆ ಇಳಿಸ್ತೀನಿ ಸರಿಯಾಗಿ ಮರ್ಬೋದಿಯಾ.
ಕರೆಕ್ ಬರಗಂಟ ಹೋಗ್ಬೇಡ. ಆಮೇಲೆ ಹೇಳ್ತಾನೆ ಅದಕ್ಕೆ ನಿಮ್ಮ ಅಪ್ಪನ ಮನೆ ನಿನ್ನ ಸೇರ್ಸ್ಕೊಬಿಟ್ಟಾರ ನಿನ್ನ ಉಗ್ದು ಓಡಿಸ್ತಾರ ಹೋಗು 3 ದಿವ್ಸ ಇರ್ಸ್ಕೊಳಕಿಲ್ಲ ನಿನ್ನ ಹಿಂಗೆ ಅಂತೇಳು ಇಂತೇಳು ಅನ್ಕೊ ಓದಿಸಿ ಎಲ್ಲ ಕನತ್ಕೆ ಬಾಯಿಗೆ ಬಂದಂಗೆ ಮಾತಾಡೋನು ಕನತ್ಕೆ ನನಗೂ ನೋಡಿ 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 ಸಾಕಾಯ್ತಿತ್ತು. ಅಯ್ಯೋ ಏನಾರು ಬಗಳ್ಕೊಳ್ಳಿ ಇನ್ನೇನು ಮಾಡೋಕ್ಕದ್ದು ನಮ್ಮ ಪರಿಸ್ಥಿತಿನೂ ಹಂಗೆ ಅದೇ ಅವ್ನು ಮಾತಾಡೋದು ಹಂಗೆ ಅದೇ ಅನ್ಕೊಂಡು ನಾನು ಸೈಜ್ ಸಾಕಾಗದೆ ಒತ್ತಾರು ಬೇಕು ಅಂತಾನೆ ಗೊತ್ತು. ನೆನ್ನೆ ಸಂಜೆಲಿ ಹೇಳಿ ನಾನು ರೀ ಟೀ ಪುಡಿ ಕಾಫಿ ಪುಡಿ ಸಕ್ಕರೆ ಏನೂ ಇಲ್ಲ, ನಾಳೆ ಇದಕ್ಕೆ ನೀವು ಟೀ ಕಾಫಿ ಅಷ್ಟು ಹೊತ್ತಿಗೆ ಕೇಳ್ತೀರಿ ತಂದು ಕೊಟ್ಬಿಡಿ ಅಂದಿದ್ದಕ್ಕೆ ಏನು ಮಾತಾಡಲಿಲ್ಲ. ಒತ್ತಾರಿ ಎದ್ದು ಕಾಫಿ ಕಾಯಿಸು ಅಂದರೆ ಹಂಗೆ ಅದಕ್ಕೆ ಹೇಳಿ ನೀವೇ ಈ ಟೀ ಪುಡಿ ಕಾಫಿ ಪುಡಿ ಸಕ್ಕರೆ ಇಲ್ದಾನೆ ಟೀ ಮಡ್ಗಕ್ಕದ್ದ ಕಾಫಿ ಮಡ್ಗಕ್ಕದ್ದ ಹೇಳಿ ನೀವೇ ಹಿಂಗೆ ಹೊಟ್ಟೆ ಉರಿಸ್ತಾನಲ್ಲ ಅದಕ್ಕೆ ಹಿಂಗೆ ಅದಕ್ಕೆ ಉದ್ದೇಶ ಪೂರ್ವಕವಾಗಿ ಜಗಳ ತೆಗ್ದಿದ್ದು ಕನಕ್ಕೆ ಅವನು. ಆಗ ವೈದ್ಯನ ಫೋನ್ ಮಾಡಿದ್ರೆ ಅಮ್ಮ ನೀನೇನು ಹಿಂಗೆ ಅಡಿಯ ನೀನು ಅಪ್ಪ ನೋಡಿದ್ರೆ ಪಾಪ ಅಲ್ಲಿ ಕಷ್ಟಪಡ್ತದೆ ಸಂಪಾದನೆ ಮಾಡೋಕ್ಕೆ ನೀನು ಒಳ್ಳೆ ಮನೇಲಿರೋಳು ನೀನು ಹಿಂಗೆ ಆಡ್ತೀಯಲ್ಲ ಎಲ್ಲಕ್ಕೂ ಸಣ್ಣ ಪುಟ್ಟದ್ಕೆಲ್ಲವ ಅಂತ ಅವನಂತಾನೆ. ಅವನಿಗೆ ಫೋನ್ ಮಾಡಿ ಇಲ್ದೋದೆಲ್ಲ ಹೇಳೋದು ನಿಮ್ಮಮ್ಮ ಕೈ ಅಂತಾಳೆ ಕಲೋ ಮನೆಗೆ ಬಂದ್ರೆ ಆಯ್ಕಿಲ್ಲ ಕಲೋ ನನ್ನ ಮನೆಗೆ ಬಂದ ತಕ್ಷಣ ಕೈಗೆ ಬಿಡ್ತಾಳೆ ನಾನು ನೆಮ್ಮದಿ ಕೆಲಸ ಮಾಡ್ಕೊಂಡು ಮನೆಗೆ ಬರೋಂಗಿಲ್ಲ ಜಗಳ ತೆಗಿತಾಳೆ ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಮಗನ ಚಾಡಿ ಚುಚ್ಚೋದು. ಅವನು ಅದು ನಂಬ್ಕೊಬಿಟ್ಟು ಅಲ್ಲ ನಮ್ಮ ಅಪ್ಪ ಸಣ್ಬಿಟ್ಟು ಸಾಕಾಗಬೇಕಾಗಿ ಬಂದ್ರು ನೀನು ನೆಮ್ಮದಿ ಕೊಡೋಕ್ಕಿಲ್ವಂತಲ್ಲಮ್ಮ ನೀನು ಯಾಕಮ್ಮ ಅಂಗಡಿಯೇ ಉಣ್ಕೊ ತಿನ್ಕೊಂಡು ಇರೋಕ್ಕೆ ನಿಂಗೆ ದಾಡಿ ಅವನು ಬಾಯಿಗೆ ಬಂದಂಗೆ ಮಾತಾಡ್ದಕ್ಕನದಕ್ಕೆ ಹಿಂಗೆ ಹೊಡ್ತದೆ ಕಲ ಮಗ ನಿಮ್ಮ ಅಪ್ಪ ನೋಡ್ಲ ಹಿಂಗೆ ಹೊಡ್ದಾನೆ ಕಲ ಅಂತ ಅಂದ್ರೂ ಏನೋ ಅವಳೆ ಅದನ್ನೇ ಒಂದು ದೊಡ್ಡ ಸುದ್ದಿ ಮಾಡ್ಕೊಂಡು ನೀನು ಸುಮ್ ಕೂತ್ಕಮ್ಮ. ಅಪ್ಪನಿಗೂ ಅದು ಇದು ಅಂತ ಟೆನ್ಷನ್ ಇರ್ತದಪ್ಪ ಅರ್ಥ ಮಾಡ್ಕೋಬೇಕು ಅಂತ ನನಗೆ ಹೇಳ್ತಾನೆ ಹೊರ್ತು ಅವ್ರ ಅಪ್ಪನಿಗೆ ಫೋನ್ ಮಾಡಿ ಒಂದು ಮಾತ ಹೇಳೋದ ಅನ್ನಕ್ಕಿಲ್ವಲ್ಲದಕ್ಕೆ ಎಷ್ಟು ಕೋಪತ್ತಕ್ಕೆಲ್ಲ ಹೇಳಿ ನನಗೆ ಅದಕ್ಕೆ ಇರೋದೇ ಬೇಡ ಅನ್ಕೊಂಡು ನಾನು ನಿಜಕ್ಕೂ ನೀವೇನಾದ್ರು ಮಾತಾಡ್ನಿಲ್ಲ ಅಂದ್ರೆ ಕಾನ ಮಾಡಿ ಕಟ್ಟೆ ಬಿದ್ದುಬಿಡೋದು ಅನ್ಕೊಂಡೆ ಬಂದೆ ಕಣಕ್ಕೆ. ಅಯ್ಯೋ ಯಾಕೆ ಕಷ್ಟ ಅಂತ ಬಂದು ಮನೆ ಮಗಳನ್ನ ನಾವು ಬೇಡ ಅಂತ ತಳ್ಳಿಬಿಟ್ಟವ. ಅಯ್ಯೋ ನಾವು ಉಣ್ಣೋದು ನೀನು ಉಣ್ಣು ನಾವು ಕುಡಿ ಅಂಬ್ಲಿ ನೀನೇ ಕುಡಿ ಅದ್ಯಾಕಂಗಂದಿಯೇ ಅಂಬ್ಲಿಯೋ ಗಂಜಿಯೋ ಮಾಡಿರೋದ ಉಣ್ಕೊಂಡು ಇರೋದು ಕಲಿ ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೀನು ಸುಮ್ಮನೆ ನೆಮ್ಮದಿಯಾಗಿ ಇರೋದು ಕಲಿವ ನೀನು. ಒಳ್ಳೆ ಅದು ಯಾವಾಗ ಬಂದಾನೋ ಬಡಿಯದ ಇರು ನೀನು ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಎದ್ದಿ ನಡಿಯವ ಹೋಗು ಬಟ್ಟೆ ಬದಲಾಯಿಸ ಹೋಗು ಹಸಿ ಬರ್ತವೆ ಮಗ ಕವನ ಅತ್ತೆಗೆ ಒಂಚೂರು ಬಿಸಿನೀರು ಕಾಯಿಸ್ಕೊಡ್ಲಾ ಕವಿತಾ ಇಲ್ಲ ಅವಳು ಅದೇನು ಪೆಸರ್ ಕ್ಲಾಸ್ ಇತ್ತು ಅನ್ಕೊಂಡು ಉಳ್ಕೊಂಡ್ಲಂತೆ ಕವನ ಬಂದೊಳಕಂತೆ ನಡಿಯವ. ಓ ಅತ್ತೆ ಬನ್ನಿ ನಡಿರತ್ತೆ ಕೈ ತೊಳ್ಕೊಳ್ಳಿ ಬಿಸಿನೀರ ಕಡೆಯಲ್ಲಿ ತೊಳ್ಕೊತೀನಿ. ಚೆನ್ನಾಗಿದೀಯವ? ಚೆನ್ನಾಗಿವ್ನಿ. ಹೇಳು ಮ್ಯಾಕೆ ಕೈ ಕಲ್ ತೊಳ್ಕೋಗು. ಕಾಪಿ ಕಾಯಿಸ್ಕೊಡ ಅತ್ತೆಗೆ ಬೇಡ ಸುಮ್ಮನಿರೋದಕ್ಕೆ ಆಮೇಲೆ ಕುಡಿತೀನಿ. ಮಡಗಿನಿ ಟೀಯ ಕಾಪಿನೇ ಕಾಯಿಸ್ಕೊಡವ ಕಾಪಿನೇ ಕಾಯಿಸ್ಕೊಡು ಟೀ ಬೇಡ ಇರ್ಲಿ ಬಿಡೋದಕ್ಕೆ ಟೀನೇ ಕುಡಿತೀನಿ. ಎದ್ದಿ ಮಕ ತೊಳೆಗೆ ಹೋಗಿ ಸರಿ ಅದಕ್ಕೆ ಆಯ್ತು. ಯಾಕಂದ್ರೆ ಅದೇನಂಗೆ ನೀನು ಹಂಗೆ ಮಾತಾಡ್ತೀಯಲ್ಲ ಹಂಗೆ ಮಕ್ಕ ಸೇರ್ಸೋ ಮಕ್ಕೊಡ್ದಂಗೆ ಮಾತಾಡೋರಂಗೆ ಬಾಯ ಮುಚ್ಕೊಂಡು ಕುತ್ಕೊ ನೀನು ಅವ್ರ ಮನೆ ಬಕ್ಳು ಹೋದಾಗ ಹೆಂಗ ಅವಮಾನ ಮಾಡ್ಕೊಳ್ಸೋದು ಗೊತ್ತಾ? ಅವೆಲ್ಲ ಕಟ್ಕೊ ಕುತ್ಕೊಳಕ್ಕದ ಏನು ಮಾತಾಡಕ್ ಹೋಗ್ಬೇಡ ನೀನು. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ ಅವೇನೋ ತಿಳುವಳಿಕೆ ಇಲ್ದಂಗೆ ಆಡ್ತವೆ ಅಂತ ನಾವು ಹಂಗೆ ಆಡಕ್ಕದ ನೋಡಲಿ ಇವನು ಬುದ್ಧಿನೇ ಇಲ್ಲ ಏಕ್ ಮಂಗ ಅನ್ಬಿಟ್ಟ ಬೇಜಾರು ಮಾಡ್ಕೊಂಡು ನೋಡು ನನಗೆ ಯಾರೂ ಇಲ್ಲ ಅಪ್ಪನ ಮನೆ ಅದೇ ಅನ್ಕೊಂಡು ನಮ್ಮ ಅಣ್ಣ ಅದಕ್ಕೆ ಅವ್ರು ಏನ್ಕೊ ಬಂದೆ ಇವ್ರು ನೋಡೋರು ಇವ್ರು ಹಿಂಗೆ ಆಡ್ತಾರಲ್ಲ ಅಂತ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಬುದ್ಧಿ ಬೇಕಲ್ವ ಮನ್ಸನ್ಗೆ ಒಂಚೂರು ತಿಳುವಳಿಕೆನೇ ಇಲ್ಲ. ಸರಿ ಕಣ್ರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.